70th ಕ್ವಶನ್, ಡಾರ್ಕ್ ಡೀಡ್ಸ್ ಆರ್ ಬೆಟರ್ ಡನ್ ಇನ್ ದ ಡಾರ್ಕ್. ಕೆಟ್ಟ ಕೆಲಸಗಳು, ಕೆಲಸ, ಡೀಡ್ ಅಂತಂದ್ರೆ ಏನು ಮಕ್ಕಳೇ? ಕೆಲಸ. ಡಾರ್ಕ್ ಡೀಡ್ಸ್ ಅಂತಂದ್ರೆ ಕೆಟ್ಟ ಕೆಲಸಗಳನ್ನ ಕತ್ತಲಿನಲ್ಲಿ ಮಾಡಿದರೆ ಉತ್ತಮ ಅಂತ ಹೇಳ್ತಾ ಇರೋದು. ಓಕೆ, ಡಾರ್ಕ್ ಡೀಡ್ಸ್ ಆರ್ ಬೆಟರ್ ಡನ್ ಇನ್ ದ ಡಾರ್ಕ್. ಕೆಟ್ಟ ಕೆಲಸಗಳನ್ನ ಕತ್ತಲಿನಲ್ಲೇ ಮಾಡಿದ್ರೆ ಉತ್ತಮ, ಯಾರಿಗೂ ಗೊತ್ತಾಗ್ದಾಗೆ ಮಾಡಿದ್ರೇನೆ ಸರಿ ಅಂತ ಅರ್ಥ. ಹೂ ಇಸ್ ದ ಸ್ಪೀಕರ್? ಯಾರು ಹೇಳಿರೋದಿಲ್ಲಿ? ಹೂ ಡಸ್ ದಿಸ್ ಸ್ಟೇಟ್ಮೆಂಟ್ ರೆಫರ್ ಟು? ಓಕೆ, ಸೊ ಯಾರಿಗೆ ಹೇಳಿರೋದು? ದೆನ್ ವಾಟ್ ಡಸ್ ದ ಸ್ಟೇಟ್ಮೆಂಟ್ ಮೀನ್? ಈ ಸ್ಟೇಟ್ಮೆಂಟ್ ನ ಒಂದು ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಯಾರು ಹೇಳಿದ್ದು ಇಲ್ಲಿ? ಯಾರಿಗೆ ಹೇಳಿದ್ದು? ರೆಫರ್ ಟು ಅಂದ್ರೆ ಯಾರಿಗೆ? ಮತ್ತು ವಾಟ್ ಡಸ್ ದ ಸ್ಟೇಟ್ಮೆಂಟ್ ಮೀನ್? ಈ ಒಂದು ಹೇಳಿಕೆ ಅಥವಾ ಸ್ಟೇಟ್ಮೆಂಟ್ ನ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಓಕೆ, ಕೊಲಂಬಸ್ ಇಸ್ ದ ಸ್ಪೀಕರ್. ಯಾರು ಹೇಳಿದ್ದಿಲ್ಲಿ? ಕೊಲಂಬಸ್ ಹೇಳಿರೋದು. ನೆಕ್ಸ್ಟ್, ದ ಸ್ಪೀಕರ್ ಇಸ್ ಇಂಡೈರೆಕ್ಟ್ಲಿ ಮೇಕಿಂಗ್ ಅ ರೆಫರೆನ್ಸ್ ಟು ಗುಲೆರಿಮೋ. ಸೊ ಆತ ಇಂಡೈರೆಕ್ಟ್ಲಿ ಅಂತಂದ್ರೆ ಪರೋಕ್ಷವಾಗಿ, ಓಕೆ, ಪರೋಕ್ಷವಾಗಿ ಯಾರಿಗೆ ಹೇಳ್ತಾ ಇದ್ದಾನೆ ಇಲ್ಲಿ? ಗುಲೆರಿಮೋಗೆ. ನೇರವಾಗಿ ಅಲ್ಲ, ಬಟ್ ಪರೋಕ್ಷವಾಗಿ ಗುಲೆರಿಮೋಗೆ ಹೇಳ್ತಾ ಇರೋದು. ಓಕೆನಾ? ಸಿ, Columbus asked Guillermo to do whatever he liked the same night instead of waiting till the next day. ಗುಲೆರಿಮೋ ಏನ್ ಹೇಳ್ತಾ ಇದ್ದಾನೆ? ಐ ವಿಲ್ ಗಿವ್ ಯು ಒನ್ ಡೇ ಚಾನ್ಸ್ ಅಂತ. ಓಕೆ, ಸೊ ಅವರು ಕಿಲ್ ಮಾಡೋದಿಕ್ಕೆ ಬರ್ತಾ ಇದ್ದಾರೆ ಅಲ್ವಾ? ಸೊ ಕಿಲ್ ಮಾಡೋದಿಕ್ಕೆ ಬಂದಾಗ ನೀನು ನಾಳೆವರೆಗೂ ಯಾಕೆ ವೇಟ್ ಮಾಡ್ತೀಯ? ವೈ ಆರ್ ಯು ವೇಟಿಂಗ್ ಟಿಲ್ ಟುಮಾರೋ? ಡೂ ದಿಸ್ ವಾಟ್ ಎವರ್ ಯು ವಾಂಟ್ ಟು ಡೂ ಇನ್ ಟುಡೇ, ಟು ನೈಟ್ ಓನ್ಲಿ ಅಂತ ಹೇಳಿರುವಂಥದ್ದು. ಓಕೆ, ಸೊ ಇದರ ಅರ್ಥ ಏನು? ಈ ಸ್ಟೇಟ್ಮೆಂಟ್ ನ ಅರ್ಥ, ಹಿ ಆಸ್ಕ್ಡ್ ಗುಲೆರಿಮೋ ಟು ಡೂ ವಾಟ್ ಎವರ್ ಹಿ ಲೈಕ್ ದ ಸೇಮ್ ನೈಟ್. ನೀನು ಕಿಲ್ ಮಾಡ್ತೀಯ ನನ್ನ, ಈ ನೈಟೇ ಕಿಲ್ ಮಾಡು. ಶಿಪ್ ನ ಟರ್ನ್ ಮಾಡಿ ವಾಪಸ್ ಹೋಗ್ಬೇಕಾ? ಈ ನೈಟ್ ಇವತ್ತೇ ಮಾಡು ಅಂತ. ಈ ವಾಟ್ ಎವರ್ ಯು ಲೈಕ್ ಟು ಡೂ ಇಟ್ ನೌ ಇಟ್ ಸೆಲ್ಫ್. ವೈ ಆರ್ ಯು ವೇಟ್ ಇನ್ಸ್ಟೆಡ್ ಆಫ್ ವೇಟಿಂಗ್ ಟಿಲ್ ದ ನೆಕ್ಸ್ಟ್ ಡೇ? ಒಂದಿನ ಅವಕಾಶ ಕೊಡೋದೇನು ಬೇಕಾಗಿಲ್ಲ ಅನ್ನೋ ಅರ್ಥದಲ್ಲಿ ಈ ಸ್ಟೇಟ್ಮೆಂಟ್ ನ ಮಾಡಿದಾನೆ ಮಕ್ಕಳೇ.